ಬನ್ನಿ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಏನು ನಾಷ್ಟ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಹುಡಿ ಆಗಿರೋ ಹಾಗಲಕಾಯಿ ಪಲ್ಯ, ಅದ್ರ ಜೊತೆಗೆ ಒಂದೇ ಒಂದು ಆಲೂಗೆಡ್ಡೆ ಹಾಕಿದ್ದೀನಿ. ಇದನ್ನು ಫ್ರೆಂಡ್ಸ್ ನೀವು ಹುಣಸೆ ಹಣ್ಣು ನೆನೆ ಹಾಕಿ ಅದರೊಳಗಡೆ ಹಾಕಿ ಬೇಯಿಸ್ಕೊಳ್ಳಿ. ಈ ಪಲ್ಯದ ಬಗ್ಗೆ ನಿಮಗೆ ಫುಲ್ ಡೀಟೇಲ್ ಬೇಕು ಅಂತ ಏನಾದರೂ ಹೇಳಿದ್ರೆ ಫುಲ್ ವೀಡಿಯೋನ ಹಾಕಿದ್ದೀನಿ, ಹೋಗಿ ಸರ್ಚ್ ಮಾಡಿ. ಫ್ರೆಂಡ್ಸ್ ನೋಡಿ, ರೊಟ್ಟಿ ನಾನು ಯಾವಾಗಲೂ ನಿಮಗೆ ಗೊತ್ತು ಪ್ಲೈನ್ ರೊಟ್ಟಿ ಮಾಡ್ತೀನಿ, ಕಾಣಿಸ್ತಾ ಇದೆಯಾ? ಇನ್ನು ಇವತ್ತು ಫ್ರೆಂಡ್ಸ್ ಹಾಗಲಕಾಯಿ ಜಾಸ್ತಿ ಇತ್ತಲ್ಲ ಅಂತ ಸೌಂಡ್ ನೋಡಿದ್ರ, ಗರಿ ಗರಿ ಆಗಿರೋ ಸೌಂಡ್ ಸಿಂಪಲ್ಲಾಗಿ ಸ್ನ್ಯಾಕ್ಸ್ ಥರ ತಿನ್ನೋಣ ಅಂತ ಹಾಗಲಕಾಯ್ದು ರೆಡಿ ಮಾಡಿದ್ದೆ. ಅದು ಫ್ರೆಂಡ್ಸ್, ನಿಮ್ಮ ಮನೇಲಿ ಯಾರಾದರೂ ಹಾಗಲಕಾಯಿ ತಿನ್ನಲ್ಲ ಅಂದರೆ ಈ ರೀತಿ ಮಾಡಿಕೊಡಿ, ಅವರು ಸಹ ತಿಂತಾರೆ. ಇಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್, ಹಾಗಲಕಾಯಿ ಪಲ್ಯ, ಬಿಸಿ ಬಿಸಿ ರೊಟ್ಟಿ, ಯಾರಿಗೆ ತಾನೇ ಇಷ್ಟ ಆಗಲ್ಲ ಫ್ರೆಂಡ್ಸ್. ನೋಡಿ, ಪಲ್ಯ ಅಂತೂ ಸೂಪರಾಗಿ ಬಂದಿದೆ. ಇದ್ರ ಫುಲ್ ಡೀಟೇಲ್ ಬೇಕು ಅಂದರೆ ನೀವು ಯೂಟ್ಯೂಬಲ್ಲಿ ಫುಲ್ ವೀಡಿಯೋ ಹಾಕಿದ್ದೀನಿ, ಬನ್ನಿ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಇವತ್ತು ಏನು ನಾಷ್ಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಒಂದು ಸ್ವಲ್ಪ ಇಲ್ಲಿ ಇದನ್ನು ಒರೆಸ್ಬೇಕಿತ್ತು, ಆಮೇಲೆ ಒರೆಸೋಣ ಫ್ರೆಂಡ್ಸ್. ಅದು ಹಿಂಗೆ ಒರೆಸ್ಬೇಕು ಫ್ರೆಂಡ್ಸ್. ಇವತ್ತು ಎಲ್ಲ ಅಡುಗೆನ ಮಾಡಿ ಬೇಜಾರಾಗಿ ನೋಡಿ ಫ್ರೆಂಡ್ಸ್, ಹಾಗಲಕಾಯಿ, ಇನ್ನು ಇದು ಹೀರೆಕಾಯಿ ಅಂದರೆ ಫ್ರೆಂಡ್ಸ್, ಅದನ್ನೇನು ಇವಾಗ ನಾನು ಪಲ್ಯ ಮಾಡಲ್ಲ. ಹೀರೆಕಾಯಿನ ಫ್ರೆಂಡ್ಸ್ ಎತ್ತಿಕ್ಕಿದ್ದೀನಿ ಅಷ್ಟೇ. ಯಾಕೆ ಅಂದರೆ ನಾನೇನು ಈಗ ಅದನ್ನು ಮಾಡಲ್ಲ. ಇವತ್ತು ಫ್ರೆಂಡ್ಸ್ ಪ್ಲೈನ್ ರೊಟ್ಟಿ ಮಾಡ್ತೀನಿ. ನಾನು ಅಕ್ಕಿ ರೊಟ್ಟಿನ ಯಾವ ರೀತಿ ಅಕ್ಕಿ ಹಿಟ್ಟನ್ನ ಕಲಿಸ್ತೀನಿ, ನೀರು ಬದಿಸ್ಕೊತಾಯಿದ್ದೀನಿ ಫ್ರೆಂಡ್ಸ್. ಯಾವ ರೀತಿ ನಾನು ಹಾಗಲಕಾಯಿಗೆ ಫ್ರೆಂಡ್ಸ್ ಏನೆಲ್ಲ ರೆಡಿ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. 3 ಹಾಗಲಕಾಯಿ ಇದೆ. ಬನ್ನಿ ಅದನ್ನು ಕ್ಲೀನಾಗಿ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೀವು ಕಹಿ ಇಲ್ಲದೆ ಹಾಗಲಕಾಯಿ ಪಲ್ಯ ಮಾಡಬೇಕು ಅಂದರೆ ಇದು ವಿಡಿಯೋನ ಫುಲ್ ನೋಡಿ. ಇದೇ ಯಾರಾದರೂ ಫಸ್ಟ್ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಸ್ವಲ್ಪ ಜನ ಹಾಗಲಕಾಯಿನಲ್ಲಿ ಈ ಬೀಜ ಎಲ್ಲ ತೆಗಿತಾರೆ, ಇದು ಯಾವುದನ್ನು ತೆಗಿಬಾರ್ದು. ಯಾಕೆಂದರೆ ಫ್ರೆಂಡ್ಸ್, ನಮಗೆ ಅದರಲ್ಲಿ ಪ್ರೋಟೀನ್ ಅಂಶ ಸಿಗುತ್ತೆ. ನಿಮಗೆ ಯಾವ ರೀತಿ ಎಷ್ಟು ಸಣ್ಣದಾಗಬೇಕು ಆ ರೀತಿ ಕಟ್ ಮಾಡ್ಕೊಳ್ಳಿ. ನಾನು ಫ್ರೆಂಡ್ಸ್ ಯಾವಾಗಲೂ ಇಷ್ಟೇ ಸೈಜ್ ಕಟ್ ಮಾಡ್ಕೊಳ್ಳೋದು ನೋಡಿ ಫ್ರೆಂಡ್ಸ್. ಹಾಗಲಕಾಯಿಲಿ ನೀವು ಲೇಸ್ ಥರ ಕಟ್ ಮಾಡ್ಕೊಂಡು ಅದರ ಒಳಗಡೆ ಇರೋ ಬೀಜನ ತೆಗೆದು ಕಡಲೆ ಹಿಟ್ಟು, ಸ್ವಲ್ಪ ಖಾರದ ಪುಡಿ ಅಂತಾರೆ, ಒಬ್ಬರು ಚಿಲ್ಲಿ ಪುಡಿ ಅಂತಾರೆ ಫ್ರೆಂಡ್ಸ್, ಅದು ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡು ನೀವು ಫ್ರೆಂಡ್ಸ್ ಯಾವ ರೀತಿನಪ್ಪ ಅಂದರೆ ಬಜ್ಜಿ ಮಾಡ್ತೀವಲ್ಲ ಆ ರೀತಿ ಮಾಡ್ಬೋದು. ಅದನ್ನು ಯಾವಾಗಾದರೂ ಮಾಡಿದ್ರೆ ಖಂಡಿತ ನಿಮಗೆ ತೋರಿಸ್ತೀನಿ. ಅಕಸ್ಮಾತ್ ಇವತ್ತೇ ಏನಾದರೂ ಮಾಡ್ತೀನ ನೋಡೋಣ ಫ್ರೆಂಡ್ಸ್. ಅದು ಗರಿಯಾಗಿರುತ್ತೆ, ನೋಡೋಣ. ಸ್ವಲ್ಪ ಮಾಡಬೇಕು ಅನ್ನಿಸ್ತೈತೆ. ಒಂದೇ ಒಂದು ಹಾಗಲಕಾಯಿನ ಎತ್ತಿಟ್ಕೊಂಡು ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಇಷ್ಟೇ ಸಣ್ಣದಾಗಿ ನೀವು ಕಟ್ ಮಾಡ್ಕೊಳ್ಳಿ. ಬನ್ನಿ, ಹೆಂಗೂ ನಿಮ್ಗೆ ಹೇಳ್ತಾ ಇದ್ದೀನಿ, ಹಾಗೆ ಅದನ್ನು ಗಾಲಿ ಥರ ಮಾಡೇ ಬಿಡೋಣ ನೋಡಿ ಫ್ರೆಂಡ್ಸ್. ಈ ರೀತಿ ಸ್ನ್ಯಾಕ್ಸ್ಗೆ ಅದು ಒಂದು 10 ಪೀಸು. ಅದಕ್ಕೆ ಏನೇನು ಹಾಕಿ ಮಾಡ್ತೀನಿ ಅಂತ ನಿಮಗೆ ಖಂಡಿತವಾಗ್ಲೂ ತೋರಿಸ್ತೀನಿ. ಆದರೆ ಅದನ್ನು ಈಗ ಎತ್ತಿಟ್ಕೊಳ್ಳೋಣ ಒಂದು ಪ್ಲೇಟ್ಗೆ. ಅದನ್ನು ಸುಮ್ಮನೆ ಸಿಂಪಲ್ಲಾಗಿ ಏನಾದರೂ ಮಾಡುವಾಗ ಏನಾದರೂ ಒಂದು ಬೇರೆನ ಮಾಡಬೇಕಲ್ಲ ಫ್ರೆಂಡ್ಸ್, ಅದೇ ಲೇಡೀಸ್ದು ಲಕ್ಷಣ. ಬನ್ನಿ, ನೋಡಿ ಫ್ರೆಂಡ್ಸ್, ಇದನ್ನು ನಾನು ಸಿಂಪಲ್ಲಾಗಿ ಈ ಥರ ಕಟ್ ಮಾಡಿದ್ದೀನಿ. ಇದರಲ್ಲಿ ಬಜ್ಜಿ ಥರ ಮಾಡೋಕ್ಕೆ ಅದೊಂದು ಸೈಡ್ಗೆ ಇಟ್ಬಿಡೋಣ. ಈಗ ಇಲ್ಲಿ ಅರ್ಧ ಕಟ್ ಮಾಡ್ತಾ ಇದೀವಲ್ಲ,
ಅದನ್ನು ಕಟ್ ಮಾಡ್ಕೊಳ್ಳೋಣ ಬನ್ನಿ. ಏನು ನೀವು ಬರೀ ಹಾಗಲಕಾಯಿ ಹಾಕಿ ಪಲ್ಯ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನೀವು ಆರಾಮಾಗಿ ಇದ್ರ ಜೊತೆಗೆ ಆಲೂಗೆಡ್ಡೆ, ಬದನೆಕಾಯಿ ಏನು ಬೇಕಾದರೂ ಹಾಕ್ಕೊಂಡು ಮಿಕ್ಸಲ್ಲಿ ಮಾಡ್ಬೋದು. ಒಬ್ಬೊಬ್ಬರು ಬರೀ ಹಾಗಲಕಾಯಿನೇ ಮಾಡ್ತಾರೆ, ನಾನು ಹಾಗೇನಿಲ್ಲ ಫ್ರೆಂಡ್ಸ್. ಏನಾದರೂ ತರಕಾರಿ ಇದ್ದರೆ ಹಾಕಿ ಮಾಡ್ತಾಯಿರ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ನಿಮಗೆ ಇದನ್ನು ಬೇಯುವಾಗ ಏನೆಲ್ಲ ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಇವತ್ತು ಫ್ರೆಂಡ್ಸ್ ಸಿಹಿ ಗೆಣಸು ತಂದಾಲೆ 4 ಡೇಸ್ ಆಯಿತು. ಅದನ್ನು ಬೇಯಿಸ್ಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ತಂದು ಕಟ್ ಮಾಡಿ ಒಂದೇ ಒಂದು ವಿಷಯಲ್ಲೂ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಫ್ರೆಂಡ್ಸ್ ನೀವು ಕುಕ್ಕರಲ್ಲಾದರೂ ಬೇಯಿಸ್ಕೊಳ್ಳಿ, ಹಂಗೇನಾದರೂ ಬೇಯಿಸ್ಕೊಳ್ಳಿ, ಅದು ನಿಮಗೆ ಸೇರ್ಕೊಂಡಿದ್ದು, ಆದರೆ ತುಂಬ ಟೇಸ್ಟ್ ಇರುತ್ತೆ. ಅದಕ್ಕೆ ನಾನು ಏನೆಲ್ಲ ಹಾಕ್ತೀನಿ ಅಂತ ನಿಮಗೆ ಒಂದು ನಿಮಿಷ ತೋರಿಸ್ತೀನಿ ಫ್ರೆಂಡ್ಸ್. ಹಾಗಲಕಾಯಿ ಎಷ್ಟು ಕಹಿ ಇರುತ್ತೋ ನಮ್ಮ ಹೆಲ್ತ್ಗೆ ಅಷ್ಟೇ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಕಟ್ ಮಾಡಿದ್ದೀನಿ. ಈಗ ಕುಕ್ಕರ್ ತಗೊಳ್ಳೋಣ. ಒಂದೇ ಒಂದು ನಿಮಿಷ. ನೋಡಿ ಫ್ರೆಂಡ್ಸ್, ಸಿಹಿ ಗೆಣಸು ತಂದಿದ್ನಲ್ಲ, ಇವಾಗ ಬೇಯಿಸೋಣ. ಅದನ್ನೇ ಎಷ್ಟು ದಿವಸ ಅಂತ ಇಟ್ಕೊಳ್ಳೋದು. ಇನ್ನು ಫ್ರೆಂಡ್ಸ್ ನೋಡಿ, ಇಲ್ಲಿ ನೀರೊಳಗಡಿಕೆ ನಾನು ಕಟ್ ಮಾಡಿರೋದನ್ನೆಲ್ಲ ಹಾಕ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಾ? ಇದು ಹಾಗಲಕಾಯಿ ನಾನು ಕಟ್ ಮಾಡಿದ್ದು, ಅದು ಬೇರೆ ಎಣ್ಣೆಲಿ ಫ್ರೈ ಮಾಡೋಕ್ಕೆ ಇಟ್ಟಿದ್ದೀನಿ. ಈಗ ಫ್ರೆಂಡ್ಸ್ ಒಂದೇ ಒಂದು ಆಲೂಗೆಡ್ಡೆನ ಹಾಗಲಕಾಯಿ ಜೊತೆಗೆ ಹಾಕೊಳ್ಳೋಣ ಬನ್ನಿ. ಕಟ್ ಮಾಡೋದೇ ಅರ್ಧ ಅಲ್ಲ ಫ್ರೆಂಡ್ಸ್. ನಾನು ಹಾಗಲಕಾಯಿಗೆ ನೀವು ಬೇಕಿದ್ರೆ ರುಬ್ಬಿ ಆದರೂ ಮಾಡ್ಕೋಬೋದು, ಅದು ನಿಮ್ಮಿಷ್ಟ. ನಾನೇನು ರುಬ್ಬಿ ಮಾಡಲ್ಲ. ಯಾವ ರೀತಿ ಮಾಡ್ತೀನಿ ಅಂತ ನೋಡಿದ್ರ ಫ್ರೆಂಡ್ಸ್. ಇದನ್ನು ಈಗ ಈ ನೀರೊಳಗಡೆ ಹಾಕೋಣ. ಇನ್ನು ಟೊಮೊಟ, ಈರುಳ್ಳಿ ಎಲ್ಲನೂ ಇದಕ್ಕೆ ಕಟ್ ಮಾಡ್ಕೊಳ್ಳೋಣ. ನೋಡೋದಲ್ಲ ಫ್ರೆಂಡ್ಸ್, ಈಗ ಕುಕ್ಕರ್ಗೆ ಇದನ್ನು ಬೇಯಕ್ಕೆ ಇಡೋಣ ಬನ್ನಿ. ನೋಡಿ, ಸ್ಟೀಲ್ ಕುಕ್ಕರ್ ಫ್ರೆಂಡ್ಸ್. ಈ ಕುಕ್ಕರ್ನ ತಂದು ಆಲ್ರೆಡಿ 4 ಇಯರ್ಸ್ ಆಯಿತು. ಅದು ಮಾದಲ್ಲಿ ತಂದಿದ್ದು. ಇನ್ನು ಫ್ರೆಂಡ್ಸ್ ನೋಡಿ, ಕಡಲೆ ಬೀಜ ಇಷ್ಟು 1 kg ಅಷ್ಟು ನಾನು ಯಾವಾಗಲೂ ಸರ್ವ್ ಮಾಡಿ ಸುಲಿದು ಇಟ್ಕೊತೀನಿ. ಕಾಣಿಸ್ತಾ ಇದೆಯಾ? ನಾನು ಎಲ್ಲದಕ್ಕೂ ಹಾಕ್ತೀನಿ. ಈಗ ಬನ್ನಿ ಹಾಗಲಕಾಯಿ ಪಲ್ಯಕ್ಕೆ. ನೋಡಿ, ಹಾಗಲಕಾಯಿ ನಾನು ತೊಳೆದು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕುಕ್ಕರಲ್ಲಿ ಮಾಡ್ಕೊಂಡ್ರೆ ಬೇಗ ಬೇಯುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್, ಇನ್ಯಾವುದಕ್ಕೂ ಇಲ್ಲ. 2 ವಿಷಲ್ಲು ಕೂಗಿಸ್ಕೊಳ್ಳಿ ಸಾಕು. ಅದಾದಮೇಲೆ ಫ್ರೆಂಡ್ಸ್, ಇಲ್ಲಿ ನೋಡಿ ಫ್ರೆಂಡ್ಸ್, ಹುಳಿ ನೀರು, ಹುಣಸೆ ಹಣ್ಣು ನಾನು ಎಷ್ಟು ನೆನೆ ಹಾಕಿದ್ದೀನಿ ಗೊತ್ತಾ? ಇದೇ ನಿಮಗೆ ಕಹಿ ಎಲ್ಲನೂ ಹೋಗೋ ಥರ ಮಾಡೋದು ಇದೇ ನಿಮಗೆ. ನೋಡಿ ಫ್ರೆಂಡ್ಸ್, ಇಷ್ಟು ಒಂದು ನಿಂಬೆಹಣ್ಣು ಗಾತ್ರ ಹುಣಸೆ ಹಣ್ಣು ಹಾಕಿದ್ದೀನಿ. ಆ ನೀರನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಆಮೇಲೆ ಫ್ರೆಂಡ್ಸ್, ನೀವು ಇದರಲ್ಲಿ ಹುಣಸೆ ಹಣ್ಣೆಲ್ಲನೂ ತೆಗಿಬೇಕು. ಇವಾಗಲೇ ಹೇಳ್ತಾ ಇದ್ದೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಜಾಸ್ತಿ ನೀರೇನು ಹಾಕ್ಬೇಡಿ. ನೋಡಿ, ಅದು ಹಾಕೋಣ. ಅದಾದಮೇಲೆ ಫ್ರೆಂಡ್ಸ್, ಕಡಲೆ ಬೀಜ ಟೈಟ್ ಆಗಿಬಿಟ್ಟಿದೆ ಫ್ರೆಂಡ್ಸ್, ಮುಚ್ಚಳ ತೆಗಿಯೋಕ್ಕೆ ಆಯ್ತಾ ಇಲ್ಲ. ಯಾವುದಕ್ಕೆ ಆ ಮುಚ್ಚಳ ಹಾಕಿದ್ದೀನೋ ಒಂದು ಗೊತ್ತಿಲ್ಲ. ಬನ್ನಿ ತೆಗಿತಾ ಇದ್ದೀನಿ. ಇನ್ನು ಫ್ರೆಂಡ್ಸ್, ಕಡಲೆ ಬೀಜನ 1 ಕಪ್ಪಷ್ಟು ನೋಡಿ. ಇದು ಫ್ರೆಂಡ್ಸ್ ನಾಟಿ ಕಡಲೆ ಬೀಜ. ಇದನ್ನು ನನಗೆ ನಮ್ಮ ಫ್ರೆಂಡ್ಸ್ ಒಬ್ಬರೇ ಊರಿಂದ ನೋಡಿ, ಅವರು ಬೆಳೀತಾರೆ, ತಂದು ಕೊಟ್ಟಿರೋದು. ಆಲ್ರೆಡಿ ನಾನು ಒಂದು 3-2 ಮಂತಿಂದ ಕಡಲೆ ಬೀಜ ತಂದೇ ಇಲ್ಲ ಫ್ರೆಂಡ್ಸ್. ನೋಡಿ, ಈಗ ಇದಾಯ್ತಲ್ಲ, ಇದು ಹುಳಿನಲ್ಲಿ ತುಂಬ ಚೆನ್ನಾಗಿ ಬೇಯುತ್ತೆ. ಇನ್ನು ಫ್ರೆಂಡ್ಸ್, ನಿಮಗೆ ಗೊತ್ತು ನಾನು ಯಾವಾಗಲೂ ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಅಂತ.
ಯಾಕೆ ಬೆಲ್ಲನ ಸ್ವಲ್ಪ ಹಾಕಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಕಹಿನ ಎಳಿತೆ. ಒಂದೇ ಸ್ಪೂನ್ ಬೆಲ್ಲ, ಜಾಸ್ತಿ ಬೇಡ. ಇನ್ನು ಫ್ರೆಂಡ್ಸ್, ನಿನ್ನೆ ನಾನು ಬೀಟ್ರೋಟ್ ಜ್ಯೂಸ್ ಕುಡ್ದಿಲ್ಲ, ಇವತ್ತು ಕುಡಿಬೇಕು. ಅದಕ್ಕೆ ಡಬ್ಬನ ಕೆಳಗಡೆನೇ ಇಟ್ಕೊತೀನಿ. ನೋಡಿದ್ರೆ ಫ್ರೆಂಡ್ಸ್, ಈಗ ಇದಕ್ಕೆ ಸ್ವಲ್ಪ ಉಪ್ಪು ಯಾಕೆ ಹಾಕ್ತಾಯಿದ್ದೀನಿ ಅಂದರೆ ಫ್ರೆಂಡ್ಸ್, ನಾನು ಇದನ್ನು ಒಗ್ಗರಣೆಗೆ ಹಾಕ್ತೀನಿ. ಕಾಳು ಥರ ಹೆಂಗೆ ಒಗ್ಗರಣೆಗೆ ಹಾಕ್ತೀವಿ ಆ ಥರ, ಅದಕ್ಕೋಸ್ಕರ ನೋಡಿದ್ರೆ ಇಷ್ಟೇ. ಈಗ ಫ್ರೆಂಡ್ಸ್ ಇದನ್ನು ಕ್ಲೋಸ್ ಮಾಡೋಣ. ಆದರೆ ಫ್ರೆಂಡ್ಸ್, ಈ ಕುಕ್ಕರು ದುಡ್ಡು ಕೊಟ್ಟಿದ್ದಕ್ಕೂ ಏನು ನಮಗೆ ಮೋಸ ಇಲ್ಲ, ಅಷ್ಟು ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಆಲ್ರೆಡಿ ಈ ಮನೆಗೆ ಬಂದು ಹೊಸರಲ್ಲಿ ತಗೊಂಡಿದೆ. ಈ ಮನೆಗೆ ಬಂದೇ 4 ವರ್ಷ ಆಯಿತು. ಇನ್ನು ಫ್ರೆಂಡ್ಸ್, ಅಲ್ಲಿ ಕುಕ್ಕರ್ಗೆ ಅದನ್ನೆಲ್ಲ ಇಟ್ಟು ರೆಡಿ ಮಾಡಿದೆ. ಇನ್ನು ಬನ್ನಿ ಈಗ ಫ್ರೆಂಡ್ಸ್, ಸಿಹಿ ಗೆಣಸನ್ನ ಕಟ್ ಮಾಡ್ಕೊಳ್ಳೋಣ. ಇದನ್ನು ಫ್ರೆಂಡ್ಸ್ ನೀವು ಹಬೆಲಾದರೂ ಬೇಯಿಸ್ಕೋಬೋದು. ನೋಡಿ, ನಾನು ಈ ರೀತಿ ತುಂಡು ಮಾಡ್ಕೊತೀನಿ. ಇದನ್ನು ನಾನು ಫ್ರೆಂಡ್ಸ್ ಕುಕ್ಕರಲ್ಲಿ ಹಾಕಿ ಒಂದೇ ವಿಷಲ್ ಕೂಗಿಸ್ಕೊತೀನಿ. ಈಗ ಅದೇ ಕುಕ್ಕರು ಮುಗೀಲಿ ಅದರ ಕೆಲಸ, ಕೊಡುತ್ತಲ್ಲ ಕೂಗಿ. ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಆಗಿದೆ. ಇನ್ನು ಇಷ್ಟನ್ನು ಬೇಯಿಸ್ಕೊತೀನಿ ಫ್ರೆಂಡ್ಸ್. ನೋಡಿದ್ರ, ಇದನ್ನೆಲ್ಲ ಈಗ ನಾನು ಒಂದು ಬಕೆಟ್ಗೆ ನೆನೆಯೋಕ್ಕೆ ಹಾಕಿರ್ತೀನಿ. ಯಾಕೆ ಅಂದರೆ ಅದು ಬೇಯಲಿ. ನೋಡಿದ್ರ ಫ್ರೆಂಡ್ಸ್, ಅದಾದಮೇಲೆ ಈಗ ಪಲ್ಯಕ್ಕೆ ಏನೇನು ರೆಡಿ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಹಾಗಲಕಾಯಿ ಪಲ್ಯಕ್ಕೆ ಈರುಳ್ಳಿ ನೀವು ಒಂದಾದರೂ ತಗೊಳ್ಳಿ, ಅರ್ಧನಾದರೂ ತಗೊಳ್ಳಿ. ನಾನು ಬರೀ ಅರ್ಧನೇ ತಗೋತೀನಿ, ಪಲ್ಯ ಏನು ಜಾಸ್ತಿ ಇಲ್ವಲ್ಲ. ಇದಾದಮೇಲೆ ಫ್ರೆಂಡ್ಸ್, ನಾನು ಹಾಗಲಕಾಯಿ ಪಲ್ಯ ಮಾಡೋದು ಯಾವ ರೀತಿ ಅಂತ ನಿಮಗೆ ತೋರಿಸ್ತೀನಿ. ಇನ್ನು ಮಾಮೂಲಿ ತೆಂಗಿನಕಾಯಿ ನೋಡಿ ಫ್ರೆಂಡ್ಸ್, ಮೆಣಸಿಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು. ಇದೇ ನಾನು ಹಾಕೋದು ಖಾರಕ್ಕೆ, ಇನ್ನೇನು ಹಾಕೋಲ್ಲ. ಬನ್ನಿ ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡಿದ್ರೆ ಸ್ವಲ್ಪ ಅದರೊಳಗಡೆ ಫ್ಲೇವರ್ ಸಿಗುತ್ತೆ, ಖಾರವಾಗಿ. ಈ ಥರನೇ ಕಟ್ ಮಾಡ್ತೀನಿ. ನೋಡಿದ್ರಾ, ಇದಾದಮೇಲೆ ಕರಿಬೇವಿನ ಸೊಪ್ಪು ರೆಡಿ ಮಾಡ್ಕೊಂಡಿದ್ದೀನಿ. ಅದನ್ನು ನಾವು ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಳೋಣ. ಇದೆಲ್ಲ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬನ್ನಿ, ಇಲ್ಲಿ ಹಾಗಲಕಾಯಿ ಎತ್ತಿಕ್ಕಿದ್ದೀವಲ್ಲ, ಅದನ್ನು ಅದರೊಳಗಡೆ ಇರೋ ಬೀಜನ ತೆಗೆದಿಡೋಣ. ಇದರಲ್ಲಿ ಬೀಜ ಇರಬಾರ್ದು ಫ್ರೆಂಡ್ಸ್. ಇನ್ನೇನು ಫ್ರೆಂಡ್ಸ್, ಆಲ್ರೆಡಿ ರೈಸ್ ಆಯಿತು, ಸಾಂಬಾರು ಬಿಸಿ ಮಾಡಿಟ್ಟಿದ್ದೀನಿ. ಈಗ ರೊಟ್ಟಿ ಮಾಡಿದ್ರೆ ಆಯಿತು. ಅದಲ್ಲ ಫ್ರೆಂಡ್ಸ್, ಸುಮ್ಮನೆ ಏನಾದರೂ ಒಂದು ಇದು ಹೆಂಗೋ ಹಾಗಲಕಾಯಿ ಮಾಡಿದ್ವಲ್ಲ, ಎಣ್ಣೆ ಇದೆ, ಕಡಲೆ ಹಿಟ್ಟಿದೆ, ಇದರೊಳಗಡೆ ಬೀಜ ಎಲ್ಲನೂ ಫಸ್ಟು ತೆಗಿಬೇಕು. ಇದು ಫ್ರೆಂಡ್ಸ್, ನೀವು ಬಜ್ಜಿ ಬೇಯಿಸ್ತೀರಲ್ಲ ಆ ರೀತಿ ಬೇಯಿಸಿ ಯಾವುದಾದ್ರೂ ಡಬ್ಬಕ್ಕೆ ಹಾಕಿಟ್ಕೊಳ್ಳಿ, ತಿನ್ಬೋದು. ಜಾಸ್ತಿ ನೀರು ಹಾಕಿ ಕಲಸೋ ಆಗಿಲ್ಲ. ಇದನ್ನು ಸ್ವಲ್ಪ ಕಡಲೆ ಹಿಟ್ಟು, ಬನ್ನಿ ನಿಮ್ಮ ಮುಂದೆನೇ ಅದನ್ನು ಕಲಸಿ ಇಡ್ತೀನಿ. ಯಾಕಂದರೆ ಬೀಜ ಇದ್ದರೆ ಎಣ್ಣೆಗೆ ಬಿಡೋಕೆ ಒಂಥರ ಇದಾಗುತ್ತೆ, ಉಂಟಲ್ಲ ಅಂತ. ನೋಡಿದ್ರೆ ಫ್ರೆಂಡ್ಸ್, ಬೀಜ ಎಲ್ಲನೂ ನಾನು ತೆಗೆದಿದ್ದೀನಿ. ನಿಮ್ಮ ಮುಂದೆನೇ ನೋಡಿ ತೆಗೆದಾಯಿತು. ಇದನ್ನು ವಾಶ್ ಮಾಡ್ಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ವಾಶ್ ಆಯಿತು. ನೋಡಿ ಫ್ರೆಂಡ್ಸ್, ಅದು ನಿಮ್ಮೊಂದು ವಾಶ್ ಮಾಡಿದ್ದೀನಿ. ಅದಕ್ಕೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ. ಸ್ವಲ್ಪ ಉಪ್ಪಿನ ಪುಡಿ, ಇನ್ನು ಫ್ರೆಂಡ್ಸ್ ಕಡಲೆ ಹಿಟ್ಟನ್ನ ನಾನು ಯಾವಾಗಲೂ 1 kg ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಫ್ರೆಂಡ್ಸ್ 1 ಸ್ಪೂನು ಕಡಲೆ ಹಿಟ್ಟು,
ಇದಾದಮೇಲೆ ಫ್ರೆಂಡ್ಸ್ ಮೆಣಸಿನ್ಕಾಯಿ ಪುಡಿ ಪ್ಯೂರ್ ಹಾಕಿ ಇಲ್ಲಿ ಸ್ವಲ್ಪ ಕವರಲ್ಲಿ ಇದೆ, ಅದನ್ನೇ ಹಾಕೋಣ ಬನ್ನಿ. ಖಾರಕ್ಕೆ ಫ್ರೆಂಡ್ಸ್ ಇದು ನೋಡಿ, ಒಂದೇ ಒಂದು ಸ್ಪೂನ್. ಇದೆಲ್ಲ ಹಾಕಿದ್ಮೇಲೆ ಇನ್ನೊಂದು ಹಾಕಲೇಬೇಕಲ್ಲ ಫ್ರೆಂಡ್ಸ್, ಯಾವುದದು ಸೋಡಾ, ಒಂದೇ ಚಿಟಕಿ. ಈಗ ನೋಡಿ ಫ್ರೆಂಡ್ಸ್, ಈ ಥರ ಇದನ್ನು ಅದಕ್ಕೆ ಅಂಟಬೇಕು. ಅದರಲ್ಲೇ ತ್ಯಾವ ಇರುತ್ತೆ. ಯಾವುದ್ರಲ್ಲಿ ಹೇಳಿ? ನೀರಲ್ಲಿ. ಇದನ್ನು ನಾವೀಗ ಆಲ್ರೆಡಿ ನಿಮಗೆ ಗೊತ್ತು, ನೀರು ಹಾಕಿ ತೊಳೆದಿದ್ದೀವಲ್ಲ, ನೀವೇ ನೋಡಿ ಅದ್ರ ಮುಂದೆನೇ ಅಂಟ್ತಾ ಇದೆ, ಕಾಣಿಸ್ತಾ ಇದೆಯಾ? ಇದೇ ಥರ ಇರಬೇಕಿದು ಫ್ರೆಂಡ್ಸ್. ನೀವು ಜಾಸ್ತಿ ನೀರು ಹಾಕೋ ಹಾಗೆ ಇಲ್ಲ, ಅದಕ್ಕೆಲ್ಲ ಅದು ಅಂಟಬೇಕು. ಕಡಲೆ ಹಿಟ್ಟು, ಒಂದು ಹನಿ ನೀರು, ಯಾಕಂದರೆ ಅದಕ್ಕೆಲ್ಲ ಅದು ಅಂಟಬೇಕಲ್ಲ. ಇಷ್ಟು ಜಾಸ್ತಿ ಏನು ಕಡಲೆ ಹಿಟ್ಟು ಇದು ಕಂಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಸುಮ್ಮನೆ ಇದನ್ನು ಹಾಗೇ ಫ್ರೆಂಡ್ಸ್ ಎಣ್ಣೆಗೆ ಬಿಡೋದು. ನಿಮಗೆ ಇನ್ನೂ ಕಡಲೆ ಹಿಟ್ಟು ಜಾಸ್ತಿ ಬೇಕು ಅಂದರೆ ಫ್ರೆಂಡ್ಸ್, ಇನ್ನೂ ಬೇಕಪ್ಪ ನನಗೆ ಸ್ವಲ್ಪ ಕಡಲೆ ಹಿಟ್ಟು ಅಂದರೆ ಇನ್ನೂ ಸ್ವಲ್ಪ ನೀವು ಬೇಕಿದ್ರೆ ಇದಕ್ಕೇ ಆ್ಯಡ್ ಮಾಡ್ಕೋಬೋದು. ಈ ಥರ ಈ ಥರ ಒಟ್ಟಿನಲ್ಲಿ ಅದಕ್ಕೆ ಕಡಲೆ ಹಿಟ್ಟು ಅಂಟಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಇದನ್ನು ಎಣ್ಣೆಗೆ ಬಿಟ್ಟರೆ ನೋಡಿ, ಇದರಲ್ಲಿ ಕಡಲೆ ಹಿಟ್ಟೆಲ್ಲ ಅಂಟಿದೆ. ಸ್ವಲ್ಪ ನಿಮಗೆ ತಕ್ಕನಾಗಿ, ನಿಮ್ಗೆ ಇನ್ನೂ ಕಡಲೆ ಹಿಟ್ಟು ಜಾಸ್ತಿ ಬೇಕು ಇದರಲ್ಲಿ ತಿನ್ನೋಕ್ಕೆ ಅಂದರೆ, ಇದು ಫ್ರೆಂಡ್ಸ್ ಹೆಂಗೆ ಅಂದರೆ, ಯಾರೇ ತಿಂದಿಲ್ಲ ಹಾಗಲಕಾಯಿನ ಅನ್ನೋರು ಸಹ ತಿಂತಾರೆ. ಯಾಕಂದರೆ ಅದೊಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಫ್ರೆಂಡ್ಸ್ ಲಾಸ್ಟಲ್ಲಿ ಬೇಯಿಸೋಣ. ನೋಡೋದ್ರಲ್ಲ ಫ್ರೆಂಡ್ಸ್, ಈ ರೀತಿ ರೆಡಿ ಮಾಡಿ ನಿಮ್ಮ ಮುಂದೆನೇ ಇಟ್ಟಿದ್ದೀನಿ. ಲಾಸ್ಟಲ್ಲಿ ಇದನ್ನು ಬೇಯಿಸೋಣ. ನೋಡೋದ್ರಲ್ಲ ಫ್ರೆಂಡ್ಸ್, ಅದೊಂದಾಯ್ತಾ. ಈಗ ಗೆಣಸನ್ನು ನೆನೆಲಿ, ಗೆಣಸು ಏನು ಅರ್ಜೆಂಟ್ ಏನಿಲ್ಲ, ನೀರೊಳಗಡೆ ಹಾಕಿದ್ದೀನಿ, ಅದ್ರ ಪಾಡ್ಗದು ಅಲ್ಲಿ ಬೇಯಲಿ. ಈಗ ಕಡಲೆ ಹಿಟ್ಟನ್ನ ತೆಗ್ದಿರೋಣ. ನಾನು ಯಾವುದನ್ನು ಆವಾಗ ಫ್ರೆಂಡ್ಸ್ ತಗೊಂಡು ಮಾಡಿಸ್ಕೊಬರಲ್ಲ, ಯಾಕಂದ್ರೆ ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ, ಎಲ್ಲರೂ ಕೆಲ್ಸಕ್ಕೆ ಹೋಗಾರೆ ನಮ್ಮ ಮನೇಲಿ. ನೋಡಿ, ಇದು 1 kg ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಫ್ರೆಂಡ್ಸ್ ನಿಮಗೆ ನಾನು ತೋರಿಸ್ತೀನಿ. ನೋಡಿ, ಅನ್ನನ ಬೇಯಿಸಿಟ್ಟಿದ್ದೀನಿ. ಇದು ಫ್ರೆಂಡ್ಸ್ ರೊಟ್ಟಿಗೆ ನಾನು ಯಾವ ರೀತಿ ಕಲಿಸ್ಕೊತೀನಿ ಅಂತ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. ಇನ್ನೂ ಒಂದ್ಸಲ ಬನ್ನಿ. ಅಕ್ಕಿ ಹಿಟ್ಟನ್ನ ನೋಡಿ ಫ್ರೆಂಡ್ಸ್, ಅನ್ನಕ್ಕೆ ಅಕ್ಕಿ ಹಿಟ್ಟು ಹಾಕಿ ಕಲಿಸ್ಕೊಳ್ಳೋದು ನಾವು ಯಾವಾಗಲೂ. ನಿಮಗೆ ತೋರಿಸಿದ್ದೀನಿ, ಇನ್ನೂ ಒಂದು ಸಲ ತೋರಿಸ್ತೀನಿ. ಇಷ್ಟೇ. ಈಗ ಅನ್ನ ಎಲ್ಲ ಬೆಂದಿದೆ. ಇದನ್ನು ನೀಟಾಗಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಲಿಸ್ಕೊಂಡ್ರೆ ಫ್ರೆಂಡ್ಸ್ ರೊಟ್ಟಿ ರೆಡಿ ಆಯಿತು. ನೋಡಿದ್ರಲ್ಲ, ಮುಗೀತು. ಇಷ್ಟೇ. ಇದನ್ನು ಕ್ಲೀನಾಗಿ ನೀರು ಹಾಕಿ ನೋಡಿ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಉಂಡೆನ ಮಾಡಿಕೊಂಡು. ಇನ್ನು ಫ್ರೆಂಡ್ಸ್, ಈ ರೆಸಿಪಿನ ನಾನು ಎಷ್ಟೋ ಸಲ ಹಾಕಿದ್ದೀನಿ, ನೋಡಿ ಗೊತ್ತಿಲ್ಲದವರು. ನೋಡಿದ್ರ ಫ್ರೆಂಡ್ಸ್, ಇಷ್ಟೇ. ಈಗ ಇದನ್ನು ನೋಡಿ ಈ ರೀತಿ ನಿಮ್ಗೆ ಯಾವ ಆಕಾರಕ್ಕೆ ಬೇಕು ಆ ಆಕಾರದಲ್ಲಿ ರೆಡಿ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ಇನ್ನು ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇನ್ನು ಫ್ರೆಂಡ್ಸ್ ಬನ್ನಿ, ಯಾವ ರೀತಿ ಹಾಗಲಕಾಯಿ ಪಲ್ಯ ರೆಡಿ ಆಯಿತು ನಿಮಗೆ ತೋರಿಸ್ತೀನಿ. ಇನ್ನು ಫ್ರೆಂಡ್ಸ್ ಇಲ್ಲಿ ನೋಡಿ, ಹಾಗಲಕಾಯಿ ಪಲ್ಯಕ್ಕೆ ಫ್ರೆಂಡ್ಸ್ ಇದಕ್ಕೇನಿಲ್ಲ, ಈರುಳ್ಳಿ, ಮೆಣಸಿನ್ಕಾಯಿ, ಒಂದು ಟೊಮೊಟೊ, ಜೀರಿಗೆ, ಸಾಸಿವೆ ಹಾಕಿ ಒಗ್ಗರಣೆಗೆ ಹಾಕಿ ನಾನು ಹಾಗಲಕಾಯಿ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನು ಅದರೊಳಗಡೆ ಹಾಕಿ ತೆಂಗಿನಕಾಯಿನ ತುರಿದು ಹಾಕಿದ್ದೀನಿ. ಫ್ರೆಂಡ್ಸ್ ನೋಡಿ, ಹಾಗಲಕಾಯಿ ಪಲ್ಯ ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ? ಇನ್ನು ಫ್ರೆಂಡ್ಸ್ ಮಾಮೂಲಿ ಬೆಳಗ್ಗೆನೇ ಅಕ್ಕಿ ರೊಟ್ಟಿನ
ಮಾಡಿದ್ದೀನಿ ಪ್ಲೇನ್ ರೊಟ್ಟಿ ನೋಡಿ ಫ್ರೆಂಡ್ಸ್. ರೊಟ್ಟಿ ಅದು ಆಯಿತು. ಇಲ್ಲಿ ಬಂದು ಹಾಗಲಕಾಯಿ ಪಲ್ಯ ಪೂರ್ತಿ ರೆಡಿಯಾಗಿದೆ. ಇವತ್ತಿನ ವಿಡಿಯೋ ನೋಡಿ ಫ್ರೆಂಡ್ಸ್. ಇನ್ನು ಬನ್ನಿ ಇಲ್ಲಿ ತೋರಿಸ್ತೀನಿ ನಿಮಗೆ ಒಂದೇ ಒಂದು ಚಿಕ್ಕ ವಿಡಿಯೋ ನೋಡಿ ಫ್ರೆಂಡ್ಸ್. ಹಾಗಲಕಾಯ್ದು ಯಾವ ರೀತಿ ಗರಿ ಗರಿಯಾಗಿ ಒಂದು ಚೂರು ಎಣ್ಣೆನೂ ಸಹ ಅದಕ್ಕೆ ಅಂಟ್ಕೊಂಡಿಲ್ಲ. ಎಲ್ಲ ನೋಡಿ ಇಷ್ಟು ಒಂದು ಚೂರಾದರೂ ಕಡಲೆ ಹಿಟ್ಟು ಅದರೊಳಗಡೆ ಬಿಟ್ಕೊಂಡಿಲ್ಲ. ನೋಡಿದ್ರ ಫ್ರೆಂಡ್ಸ್ ಎಲ್ಲನೂ ನಾನಿಲ್ಲಿ ಫ್ರೆಂಡ್ಸ್ ನಾನು ಒಂದೇ ಒಂದು ಹಾಗಲಕಾಯಿನ ನಿಮ್ಮ ಮುಂದೆನೇ ತೆಗೆದು ಇಟ್ಟಿದ್ದೆ. ಅಷ್ಟು ಗರಿ ಗರಿಯಾಗಿ ಬಂದಿದೆ ಫ್ರೆಂಡ್ಸ್. ಇದು ಹೆಂಗೆ ಅಂದರೆ ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ಕುರ್ಮನೆ ತಿನ್ನೋಕ್ಕೆ ಅಷ್ಟು ಟೇಸ್ಟ್ ಇರುತ್ತೆ. ಇನ್ನು ಫ್ರೆಂಡ್ಸ್ ಈಗ ನೋಡಿ ಇದೆಲ್ಲ ಆಯಿತು. ಈ ಕಾಯ್ದಿರೋ ಎಣ್ಣೆನ ನಾವು ಈಗಲೇ ಬಿಟ್ಕೊಳಕ್ಕಾಗಲ್ವಲ್ಲ, ಅದಕ್ಕೆ ಅಲ್ಲೇ ಇಡೋಣ. ಈಗ ಫ್ರೆಂಡ್ಸ್ ಈ ಸ್ಟವ್ಗೆ ನಾನು ಸಿಹಿ ಗೆಣಸನ್ನ ಬೇಯಕ್ಕಿಡ್ತಾ ಇದ್ದೀನಿ. ಇನ್ನು ಫ್ರೆಂಡ್ಸ್ ಸಾಂಬಾರು ರೈಸ್ ಎಲ್ಲ ಐತಲ್ಲ ಅದು ಸರಿ ಆಯಿತು. ನೋಡಿದ್ರಲ್ಲ ಫ್ರೆಂಡ್ಸ್. ಇನ್ನು ಬನ್ನಿ ಇಲ್ಲೇ ಗರಿ ಗರಿ ಆಗಿರೋ ನಿಮ್ಮದಿಗೆ ಅದನ್ನು ಮುರಿದು ತೋರಿಸ್ತೀನಿ ಯಾವ ರೀತಿ ಬೆಂದಿದೆ ಅಂತ. ನೋಡಿದ್ರಲ್ಲ ಫ್ರೆಂಡ್ಸ್, ಕಾಣಿಸ್ತಾ ಇದೆಯಾ ಸೌಂಡು? ಸ್ವಲ್ಪನೇ ಮಾಡಿದೆ, ಆದರೆ ಒಂದಾದರೂ ಮುರಿದು ನಿಮಗೆ ತೋರಿಸ್ತೀನಿ. ಹಬ್ಬ ಬಿಸಿ ಸುಡೋಕೆ ಆಗ್ತಾ ಇಲ್ಲ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಥರ ಏನೂ ಅನ್ನಿಸ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಫ್ರೆಂಡ್ಸ್. ನೋಡಿ ಸೌಂಡ್ ಕೇಳಿಸ್ತಾ ಇದೆಯಾ ನಾನು ತಿನ್ನೋದು? ಅಷ್ಟು ಚೆನ್ನಾಗಿದೆ ಫ್ರೆಂಡ್ಸ್. ಅದು ಸ್ವಲ್ಪ ಪ್ಲೇಟಲ್ಲಿ ಎಣ್ಣೆ ಇತ್ತಲ್ಲ ಅದನ್ನು ಕಾಸ್ತೆ ನೋಡಿ ಫ್ರೆಂಡ್ಸ್. ಜಾಸ್ತಿ ಏನಾಗಿಲ್ಲ ಫ್ರೆಂಡ್ಸ್. ಕಾಣಿಸ್ತಾ ಇದೆಯಾ? ಇಷ್ಟು ಅಕ್ಕಿ ರೊಟ್ಟಿ, ಹಾಗಲಕಾಯಿ ಪಲ್ಯ ಮತ್ತು ಸ್ನ್ಯಾಕ್ಸು ರೆಡಿಯಾಗಿ ಮುಗೀತು ನಂದು. ನೋಡಿದ್ರಲ್ಲ ಫ್ರೆಂಡ್ಸ್. ಇದೇ ಯಾರಾದರೂ ಫಸ್ಟ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಸಬ್ಸ್ಕ್ರೈಬ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್.